ನೋಡಿ ಇಡ್ಲಿ ಹಿಟ್ಟು ಹೇಗೆ ಮಾಡಿದ್ರು ಸರಿಯಾಗಿ ಬರ್ತಿಲ್ಲ. ಒಂದು ಸರಿ ತೋರಿಸಿ ಅಂತಂದರು, ಸಾಫ್ಟಾಗಿ ಬರುತ್ತೆ ಅಲ್ಲ. ಅದಕ್ಕೆ 3 ಲೋಟ ಸೇಲಂ ಅಕ್ಕಿ ಅಂತ ಬರುತ್ತೆ, ಕುಚ್ಚಲಕ್ಕಿ ಅಲ್ಲ, ಇದು ಸ್ವಲ್ಪ ಗಿಡ್ಡಿಗೆ ಬರುತ್ತೆ. ಅದು 1 ಲೋಟ ದೋಸೆ ಅಕ್ಕಿ, 1 ಲೋಟ ಉದ್ದಿನ ಗೋಲ ಹಾಕ್ತಾಯಿದ್ದೀನಿ ನಾನು. ನೋಡಿ ಯಾವ್ದು ಹಾಕ್ತಾಯಿದ್ದೀನೋ ಎಲ್ಲ ಅದರಲ್ಲೇ. 1 ಲೋಟ ಅವಲಕ್ಕಿ, ಇಷ್ಟನ್ನೂ 3-4 ಬಾರಿ ತೊಳ್ಕೊಬೇಕು. ಒಂದು ಇಡೀ ಸೊಬ್ಬಕ್ಕಿ ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಡ್ಬೇಕು. ನೋಡಿ ಇದು ಇವಾಗ ಅಲ್ಲಿಗಿದೆ ಅಲ್ವಾ, ಮತ್ತು ಉಬ್ಕೊಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೋ. ಇವಾಗ ಈ ಥರ ಆಗುತ್ತೆ. ಸ್ವಲ್ಪ ಹಿಟ್ಟು ಸೈಡಿಗೆ ತಗೊಂಡು ನಾವು ಇಟ್ಕೋಬೇಕು. ಇಡ್ಲಿ ಚೆನ್ನಾಗಿ ಉಬ್ಕಿರುತ್ತೆ, ಸೋಡಾನೂ ಹಾಕೋಷ್ಟಿಲ್ಲ. 6 ನಿಮಿಷ ಇಡ್ಲಿ ಆಗಿಬಿಡುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮಾಡ್ಕೊಂಡು ನೋಡಿ ಈ ಮೆಜರ್ಮೆಂಟಲ್ಲಿ ಯಾರು ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಈ ಥರ ಸರ್ವ್ ಮಾಡಿ ಚಟ್ನಿ ಜೊತೆ ಸರ್ವ್ ಮಾಡಿ ಸಖತ್ತಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಈ ಚಟ್ನಿ ರೆಸಿಪಿ ಬೇಕಾದ್ರೆ ಕೇಳಿ, ಹಾಕ್ತೀನಿ, ವೀಡಿಯೋ ಹಾಕ್ತೀನಿ. ಇದೆ ಇವಾಗ ಇದರಲ್ಲೇನು ತೋರಿಸ್ತಾ ಇಲ್ಲ. ಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇಡ್ಲಿ ಆ ಚಟ್ನಿಯಲ್ಲಿ ಹಿಂಗೆ ಜಾಸ್ತಿ ತಗೊಂಡು ಬಾಯಿಗಿಡಿ, ಬಾಯೆಲ್ಲ ಅಂಟ್ಕೊಂಡು ಏನು ಚೆನ್ನಾಗಿರುತ್ತೆ ಅಂತೀರಾ. ನಿಮಗೆ ಗೊತ್ತಾಗುತ್ತೆ. ಎಂಜಾಯ್ ಮಾಡಿ ಮಾಡಿಕೊಂಡು. ಸೇಮ್ ಈ ಮೆಜರ್ಮೆಂಟಲ್ಲಿ ಹಾಕಿ ಯಾರು ಮಾಡಿದರೂ ಚೆನ್ನಾಗೇ ಬರುತ್ತೆ. ನಾನು ಸೋಡಾನೇ ಹಾಕಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ.